This video is mainly for who is writing your CPC examination. So CPC ಎಕ್ಸಾಮ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆ ಒಂದು CPC ಎಕ್ಸಾಮ್ಗೆ ಬೇಕಾಗಿರೋ ಒಂದು ಟಿಪ್ಪನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ತುಂಬ ಜನ ಇಂಟಿಗ್ಯುಮೆಂಟ್ರಿ ಚಾಪ್ಟರ್ CPTಯಲ್ಲಿ ನಿಮಗೆ ಯೂಶಲಿ ರಿಪೇರ್ ಕಾನ್ಸೆಪ್ಟ್ ಮೇಲೆ ತುಂಬ ಕನ್ಫ್ಯೂಷನ್ಸ್ ಬರುತ್ತೆ. ಅಂದರೆ ಕ್ವೆಶನ್ ನೋಡಿದ ತಕ್ಷಣ ನಾನು ಸಿಂಪಲ್ ರಿಪೇರಿಗೆ ಕೋಡ್ ಮಾಡಬೇಕಾ, ಇಂಟರ್ಮೀಡಿಯೇಟ್ ರಿಪೇರಿಗೆ ಕೋಡ್ ಮಾಡಬೇಕಾ ಅಥವಾ ಕಾಂಪ್ಲೆಕ್ಸ್ ರಿಪೇರ್ಗೆ ಕೋಡ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಕ್ವೆಶನ್ ನೋಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಇದು ಇಂಟರ್ಮೀಡಿಯೇಟ್ ರಿಪೇರ್ ಅನ್ನೋ ಟರ್ಮೇ ಇರಲ್ಲ ಅಥವಾ ನಿಮಗೆ ಕಾಂಪ್ಲೆಕ್ಸ್ ರಿಪೇರ್ ಅಂತ ಟರ್ಮ್ ಇರಲ್ಲ. ಸೊ ಆವಾಗ ನೀವೇನು ಮಾಡಬೇಕು ಅಂದರೆ ಪ್ರೊಸೀಜರ್ಸ್ನ ನೋಡಿಕೊಂಡು ಅನಾಲಿಸಿಸ್ ಮಾಡಿ ನೀವು ಯಾವ ರಿಪೇರ್ ಪರ್ಫಾರ್ಮ್ ಆಗಿದೆ ಅಂತ ನೀವೇ ಕಂಡುಹಿಡಿಬೇಕಾಗತ್ತೆ. ಸೊ 80 to 90% ಚಾನ್ಸಸ್ ಯಾವುದೇ ಕಾರಣಕ್ಕೂ ಅವ್ರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಲ್ಲ. ಸೊ ನೀವೇ ಐಡೆಂಟಿಫೈ ಮಾಡಬೇಕಾಗಿರೋದ್ರಿಂದ ನಿಮಗೆ ಮೇನ್ ಟರ್ಮ್ಸ್ ಮತ್ತು ಕೀವರ್ಡ್ಸ್ ಮತ್ತು ಪ್ರೊಸೀಜರ್ಸ್ ನೀಟಾಗಿ ಅರ್ಥ ಆಗಿರಬೇಕು. ಸೊ ಹಾಗಿದ್ರೆ ಇಂಟಿಗ್ಯುಮೆಂಟ್ರಿ ಚಾಪ್ಟರಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಪೇರ್ಸ್ ಬರುತ್ತೆ. ಒನ್ ಇಸ್ ಸಿಂಪಲ್ ರಿಪೇರ್, ಇಂಟರ್ಮೀಡಿಯೇಟ್ ರಿಪೇರ್ ಆ್ಯಂಡ್ ಕಾಂಪ್ಲೆಕ್ಸ್ ರಿಪೇರ್. ಸೊ ನಾವು ಕ್ವೆಶನ್ ನೋಡಿದ ತಕ್ಷಣ ಸಿಂಪಲ್ ರಿಪೇರ್ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂತಂದರೆ 1 ಲೇಯರ್ ಕ್ಲೋಜರ್ ಅಂತ ಮೆನ್ಷನ್ ಆಗಿರುತ್ತೆ. ಸೊ 1 ಲೇಯರ್ ಕ್ಲೋಜರ್ ನೋಡಿದ ತಕ್ಷಣ ನೀವು ಸಿಂಪಲ್ ರಿಪೇರ್ ಅಂತ ಅರ್ಥ ಮಾಡ್ಕೋಬೋದು, ಅಥವಾ ನಿಮಗೆ ಸಿಂಪಲ್ ರಿಪೇರ್ ಅಂತಲೇ ಮೆನ್ಷನ್ ಆಗಿರುತ್ತೆ, ಆಗ ನೀವು ಸಿಂಪಲ್ ರಿಪೇರ್ಗೆ ಕೋಡ್ ಯೂಸ್ ಮಾಡ್ಬೋದು. ಸೊ ಇನ್ನೊಂದು ಟಿಪ್, 1 ಲೇಯರ್ ಕ್ಲೋಜರ್ ಅಂತ ಅಂದಿದ ತಕ್ಷಣ ನೀವು ಅಲ್ಲಿ ಯಾವ ಲೇಯರ್ ಬೇಕಾದರೂ ಆಗಿರ್ಬೋದು, ಫಸ್ಟ್ ಲೇಯರ್ ಅಥವಾ ಸೆಕೆಂಡ್ ಲೇಯರ್, ಇಟ್ ಕುಡ್ ಬಿ ಎಪಿಡರ್ಮಿಸ್, ಇಟ್ ಕುಡ್ ಬಿ ಡರ್ಮಿಸ್ ಆರ್ ಇಟ್ ಕುಡ್ ಬಿ ಸಬ್ಕ್ಯುಟೇನಿಯಸ್, ಯಾವುದಾದ್ರೂ 1 ಲೇಯರ್ ಕ್ಲೋಜರ್ ಮಾಡಿದ್ದಾರೆ ಅಂತಂದರೆ ನೀವು ಸಿಂಪಲ್ ರಿಪೇರ್ಗೆ ಕೋಡ್ ಮಾಡ್ತೀರಾ. ಇಂಟರ್ಮೀಡಿಯೇಟ್ ರಿಪೇರಲ್ಲಿ ನಿಮಗೆ ಲೇಯರ್ಡ್ ಅಂತ ವರ್ಡ್ ಇರುತ್ತೆ ಅಥವಾ ಲೇಯರ್ಸ್ ಅಂತ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದ್ರ ಮೀನಿಂಗ್ ಬಂದು ನಿಮಗೆ 1 ಲೇಯರ್ಗಿಂತ ಜಾಸ್ತಿ ಲೇಯರ್ ಸೂಚರ್ ಮಾಡಿದರೆ ನಾವು ಇಂಟರ್ಮೀಡಿಯೇಟ್ಗೆ ಕೋಡ್ ಮಾಡ್ತೀವಿ. ಸೊ ಇದರಲ್ಲಿ ಮೇಜರ್ಲಿ ನೀವು ಫಾಲೋ ಮಾಡಬೇಕಾಗಿರೋದು ಏನಂತ ಅಂದರೆ, ಸಿಂಪಲ್ ರಿಪೇರ್ ಅಂತ ನೀವು ವರ್ಡ್ ನೋಡಿದ ತಕ್ಷಣ ನೀವು ಸಿಂಪಲ್ ರಿಪೇರ್ಗೆ ಕೋಡ್ ಮಾಡಬೇಡಿ. ಸಿಂಪಲ್ ರಿಪೇರ್ ನೋಡಿದ ತಕ್ಷಣ ಯಾವುದಾದ್ರೂ ಎಕ್ಸ್ಟ್ರಾ ವರ್ಕ್ ಪರ್ಫಾರ್ಮ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಹಾಗಿದ್ರೆ ಎಕ್ಸ್ಟ್ರಾ ವರ್ಕ್ ಏನಂತ ಅಂದರೆ ಇಟ್ ಕುಡ್ ಬಿ ರಿಮೂವಲ್ ಆಫ್ ಫಾರಿನ್ ಬಾಡೀಸ್ ಆಗಿರ್ಬೋದು, ಎಕ್ಸ್ಟೆನ್ಸಿವ್ ಕ್ಲೀನಿಂಗ್ ಆಗಿರ್ಬೋದು, ಅಂಡರ್ಮೈನಿಂಗ್ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ವರ್ಕ್ ಪರ್ಫಾರ್ಮ್ ಮಾಡಿದರೆ, ಸಿಂಪಲ್ ರಿಪೇರ್ ಜೊತೆಗೆ 1 ಎಕ್ಸ್ಟ್ರಾ ವರ್ಕ್ ಪರ್ಫಾರ್ಮ್ ಮಾಡಿದರೆ ನೀವು ಇಂಟರ್ಮೀಡಿಯೇಟ್ಗೆ ಕೋಡ್ ಮಾಡಬೇಕಾಗತ್ತೆ. ಐ ಆಮ್ ರಿಪೀಟಿಂಗ್ ಅಗೇನ್, ಸಿಂಪಲ್ ರಿಪೇರ್ ಜೊತೆಗೆ 1 ಎಕ್ಸ್ಟ್ರಾ ವರ್ಕ್ ಪರ್ಫಾರ್ಮ್ ಮಾಡಿದ್ವಿ, 2 ಎಕ್ಸ್ಟ್ರಾ ವರ್ಕ್ ಪರ್ಫಾರ್ಮ್ ಮಾಡಿದರೆ ನೀವು ಇಂಟರ್ಮೀಡಿಯೇಟ್ ಕೋಡ್ ಮಾಡಿ, ಅಥವಾ ಲೇಯರ್ಡ್ ಅಂತ ವರ್ಡ್ ಇದ್ದರೆ ಆಗ ನೀವು ಇಂಟರ್ಮೀಡಿಯೇಟ್ಗೆ ಕೋಡ್ ಮಾಡ್ಬೋದು. ಸೊ ಹಾಗಿದ್ರೆ ಕಾಂಪ್ಲೆಕ್ಸ್ ರಿಪೇರ್ಗೆ ನಾವೇನು ಫಾಲೋ ಮಾಡ್ತೀವಿ ಅಂದರೆ ಮಲ್ಟಿಪಲ್ ಲೇಯರ್ಸ್ ಸೂಚರ್ಸ್ ಆಗಿರುತ್ತೆ. ಸೊ ಮಲ್ಟಿಪಲ್ ಲೇಯರ್ಸ್ ಅಂತಂದರೆ 1, 2, 3 ಲೇಯರ್ಸ್ ಒಟ್ಟಿಗೆ ಅವ್ರು ಸೂಚರ್ಸ್ ಮಾಡಿದರೆ ಆಗ ನಾವು ಕಾಂಪ್ಲೆಕ್ಸ್ ರಿಪೇರ್ಗೆ ಕೋಡ್ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಕಾಂಪ್ಲೆಕ್ಸ್ ರಿಪೇರಲ್ಲಿ ನಿಮಗೆ ಯಾವಾಗಲೂ ಕೂಡ ರಿಮೂವಲ್ ಆಫ್ ಫಾರಿನ್ ಬಾಡೀಸು, ಅಂಡರ್ಮೈನಿಂಗು, ಲೂಸನಿಂಗು ಅಥವಾ ನಿಮಗೆ ಎಕ್ಸ್ಟೆನ್ಸಿವ್ ಕ್ಲೀನಿಂಗ್ ಇದೆಲ್ಲ ಕೂಡ ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ. ಇದೆಲ್ಲ ಮೇನ್ ಟರ್ಮ್ ಬಂದಿದ ತಕ್ಷಣ ಮಲ್ಟಿಪಲ್ ಲೇಯರ್ ಜೊತೆಗೆ ಆವಾಗ ನೀವು ಡೈರೆಕ್ಟಾಗಿ ಕಾಂಪ್ಲೆಕ್ಸ್ ರಿಪೇರ್ಗೆ ಕೋಡ್ ಮಾಡ್ಬೋದು. ಸೊ ಅನಾದರ್ ಟಿಪ್ ಬಂದು ನಿಮಗೆ ಇನ್ ಕೇಸ್ ಲೇಯರ್ಡ್ ಅಂತ ವರ್ಡ್ ಇದ್ದು ಅದ್ರ ಜೊತೆಗೆ ಎಕ್ಸ್ಟ್ರಾ ವರ್ಕ್ಗಳು ಪರ್ಫಾರ್ಮ್ ಆಗಿದ್ರು ಕೂಡ ನೀವು ಕಾಂಪ್ಲೆಕ್ಸ್ ರಿಪೇರ್ಗೆ ಕೋಡ್ ಮಾಡ್ಬೋದು. ಸೊ ಸಿಂಪಲ್ ರಿಪೇರ್ ಜೊತೆಗೆ 1 or 2 ಎಕ್ಸ್ಟ್ರಾ ವರ್ಕ್ ಪರ್ಫಾರ್ಮ್ ಮಾಡಿದರೆ ಇಂಟರ್ಮೀಡಿಯೇಟ್ ಕೋಡ್ ಮಾಡ್ತೀರಾ. ಲೇಯರ್ಡ್ ಅಥವಾ 2 ಲೇಯರ್ ಜೊತೆಗೆ 1 or 2 ಎಕ್ಸ್ಟ್ರಾ ವರ್ಕ್ ಪರ್ಫಾರ್ಮ್ ಮಾಡಿದರೆ ಕಾಂಪ್ಲೆಕ್ಸ್ ರಿಪೇರ್ಗೆ ಕೋಡ್ ಮಾಡ್ತೀರಾ. ಸೊ ಇದು ಯಾವುದು ಮೆನ್ಷನ್ ಆಗಿಲ್ಲ, 3 ಲೇಯರ್ ಸೂಚರ್ ಆಗಿದೆ ಅಥವಾ ಮಲ್ಟಿಪಲ್ ಲೇಯರ್ ಸೂಚರ್ ಆಗಿದೆ, ಎಕ್ಸ್ಟೆನ್ಸಿವ್ ಕ್ಲೀನಿಂಗ್ ಆಗಿದೆ, ಡೆಬ್ರೈಡ್ಮೆಂಟ್ ಆಗಿದೆ, ಡೈರೆಕ್ಟಾಗಿ ಕಾಂಪ್ಲೆಕ್ಸ್ ರಿಪೇರ್ಗೆ ಕೋಡ್ ಮಾಡ್ಬೋದು. ಸೊ ಈಗ ನಿಮಗೆ ಸಿಂಪಲ್ ರಿಪೇರ್, ಇಂಟರ್ಮೀಡಿಯೇಟ್ ರಿಪೇರ್, ಕಾಂಪ್ಲೆಕ್ಸ್ ರಿಪೇರ್ಗೆ ನೀವು ಯಾವ್ಯಾವ ಮೇನ್ ಟರ್ಮ್ಸ್ ನೋಡಬೇಕು, ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿದೆ. ಆ್ಯಂಡ್ ಇದರಲ್ಲಿ ನೀವು ಮೇಜರ್ ಆಗಿ ಚೆಕ್ ಮಾಡ್ಕೋಬೇಕಾಗಿರೋದು, ಗ್ಲೂ ಯೂಸ್ ಮಾಡಿದ್ದಾರೆ ರಿಪೇರ್ನ ಕ್ಲೋಸ್ ಮಾಡೋಕ್ಕೆ ಅಥವಾ ಲ್ಯಾಸಿರೇಷನ್ನ ಕ್ಲೋಸ್ ಮಾಡೋಕ್ಕೆ. ಅವರು ಫಾರ್ ಎಕ್ಸಾಂಪಲ್ ಸ್ಟೇಪಲ್ಸ್ ಯೂಸ್ ಮಾಡಿದ್ದಾರೆ ಅಥವಾ ಆಡಿಸಿವ್ ಸ್ಟ್ರಿಪ್ಸ್ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾದರೆ ನೀವು ಸ್ಟೇಪಲ್ಸ್ಗೆ ಸಿಂಪಲ್ ರಿಪೇರ್ ಅಂತ ಕೋಡ್ ಮಾಡ್ತೀರಾ, ಆಡಿಸಿವ್ ಸ್ಟ್ರಿಪ್ಗೆ, ಸ್ಟೆರಿ ಸ್ಟ್ರಿಪ್ಸ್ಗೆ ಆ್ಯಂಡ್ ಅಥವಾ ಗ್ಲೂಗೆ ಇದ್ಯಾವುದಕ್ಕೂ ನೀವು ರಿಪೇರ್ ಕೋಡನ್ನು ಯೂಸ್ ಮಾಡಬಾರ್ದು. ಬರೀ ನೀವು ಸ್ಟೇಪಲ್ಸಿಗೆ ಮಾತ್ರ ನೀವು ಸಿಂಪಲ್ ರಿಪೇರ್ ಅಂತ ಕನ್ಸಿಡರ್ ಮಾಡಿ, ಆಡಿಸಿವ್ ಸ್ಟ್ರಿಪ್ಸು, ಗ್ಲೂ ಇದ್ಯಾವುದಕ್ಕೂ ನೀವು ರಿಪೇರ್ನ ಕನ್ಸಿಡರೇ ಮಾಡಬಾರ್ದು. ಸೊ ಇದಿಷ್ಟನ್ನು ಫಾಲೋ ಮಾಡೋದ್ರಿಂದ ನೀವು ರಿಪೇರ್ನ ನೀಟಾಗಿ ಕೋಡ್ ಮಾಡ್ಬೋದು, ನಿಮ್ಗೆ ಯಾವುದೇ ಕನ್ಫ್ಯೂಷನ್ಸ್ ಬರಲ್ಲ. ಆ್ಯಂಡ್ ಯಾರಿಗಾದರೂ ರಿಪೇರ್ ಮೇಲೆ ಕ್ವೆಶನ್ಸ್ ಬೇಕು, ಪ್ರಾಕ್ಟೀಸ್ ಕ್ವೆಶನ್ಸ್ ಅಂದರೆ ನೀವು ನನಗೆ ಕಾಮೆಂಟ್ ಮಾಡ್ಬೋದು, ನಾನು ನಿಮಗೆ ಕ್ವೆಶನ್ಸ್ಗಳನ್ನು ಕಳಿಸ್ಕೊಡ್ತೀನಿ. ಆ ಕ್ವೆಶನ್ಸ್ ನೋಡಿಕೊಂಡು ನೀವು ಸಾಲ್ವ್ ಮಾಡ್ಬೋದು. ನಿಮಗೆ ಸ್ಪೆಸಿಫಿಕ್ ಆಗಿ ಬೇರೆ ಯಾವುದಾದ್ರೂ ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ಕ್ಲಾರಿಫಿಕೇಷನ್ಸ್ ಇದೆ ಅಥವಾ ನಿಮಗೆ ಅದಕ್ಕೆ ಟಿಪ್ಸ್ ಬೇಕು ಅಂತಂದರೆ ನೀವು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಐ ಹೋಪ್ ಐ ವಿಲ್ ಗಿವ್ ಯು ದ ಟ್ರೈನಿಂಗ್ ಅಬೌಟ್ ದೋಸ್ ಕಾನ್ಸೆಪ್ಟ್ಸ್.